ಹಾಕ್ಬೇಕು ಅಂದರೆ ಸಾವೇ ಕುತ್ಕೊಂಡು ಪಾಠ ಕೇಳ್ತವ್ರು ಇವರು. ಹೈವೇ ಹೋದ್ರೆ ಒಂಥರ ತಾನೇ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಪ್ರಯಾಣ ಬಂದು ಮಂಥನಗಿರಿ ಹಿಲ್ಸ್. ಇವನ್ಯಾವನಲ್ಲೇ ನಮ್ಮ ಸಡೆ ನನ್ನ ಮಕ್ಕಳು. ಇವನ್ಯಾವನ ಸಡೆ ನನ್ನ ಮಗ. ಇಲ್ಲಿ ಬ್ಯಾರಿಗೇಟ್ ಹತ್ರ ಹಿಂಗೆ ಉದ್ಬಿಟ್ಟು ಅವ್ನು KTM ಅವ್ನು ಯಾರು ಹಾರ್ಕೊಂಡು ಹೋಗ್ಬಿಟ್ಟು ಹತ್ತು ಕಡೆಗೆ. ಅಲ್ಲಿ ಬ್ಯಾರಿಗೇಟ್ ಇದಾಗೈತೆ ನೋಡು, ಬೆಂಡಾಗೈತೆ ನೋಡಿ ಇಲ್ಲಿ ಈ ಕರ್ಬಲ್ಲೇ. ಏನೋ ಅವ್ನು ಸತ್ತವನು ಹೆಂಗೋ ಗೊತ್ತಿಲ್ಲ. ಇಲ್ಲಿ ಗುದ್ದು ಹಿಂಗೆ ಹೋಗೋನೆ KTM ಅಲ್ಲೇ ಎಲ್ಲ ನಿಂತಿತ್ತಲ್ಲಿ. ರೋಡ್ ಮಾತ್ರ ಅಲ್ಟಿ ಆಗೈತೆ. ಅಲ್ಟಿ ಇಲ್ಲಿಂದ ಕಾಣಿಸ್ಬೇಕು ಬೆಟ್ಟ. ಅದು ಇದೆ ಬೆಟ್ಟಲ್ಲೇ ಇದೆ ಅಲ್ಲಿ ಆಗೈತೆ ನೋಡ್ಬಾ. ನೋಡೋದು ಫುಲ್ ನಡಿಬೇಕು ಇವಾಗ. ನೀನು ನಡಿಬೇಕಾ? ಅಲ್ಲೇ ಶಾಕ್ ಆಯ್ತಾ? ಅಲ್ಲಿ ಹಾಕಿಲ್ಲ ಅಲ್ಲಿ ಮೆಟ್ಲು. ಅಲ್ಲಿ ನಡ್ಕೊಂಡು ಹೋಗ್ತಾರೆ ನೋಡಿ ಜನ. ನಡ್ಕೊಂಡು ಹೋಗ್ಬೇಕಾ? ಇನ್ನೇನು ಮತ್ತೆ ಅಕ್ಕ ಎದ್ದಾಳಕ್ಕ ರೀಲ್ಸ್ ಆಮೇಲೆ ಮಾಡಿವೆ ಅಂತೆ. ಯಾವ ಇವೆಲ್ಲ? ಫೈನಲಿ ಮಂದಗಿರಿ ಹಿಲ್ಸ್ಗೆ ರೀಚ್ ಆಗಿದ್ದೀವಿ. ಓಕೆ ನೋಡುವ, ನೋ ಎಂಟ್ರಿ ಫಾರ್ ವೆಹಿಕಲ್ ಅಂತ ಹಾಕ್ಬಿಟ್ಟು ಅಲ್ಲಿ ಒಂದು ವೆಹಿಕಲ್ ಐತೆ, ಅಲ್ಲಿ ಮುಂದೆ ಒಂದು ವೆಹಿಕಲ್ ಹಾಕೊಂಡು. ನಮ್ಮ ದೇಶ ಈ ಮರ ಐತೆ, ಇದೇನು ಫುಲ್ಲು ಕಬ್ಬಿಣದ ಲೀವ್ಸ್ ಇದು, ಗಾಳಿ ಮಾತ್ರ ಬೀಸಲ್ಲ. ಇಲ್ಲೆಲ್ಲ ಕುತ್ಕೊಂಡು ಪಾಠ ಕೇಳ್ತವ್ರು ಇವರು. ಇಲ್ಲಿ ಒಬ್ಬೊಬ್ಬರದು ಒಂದೊಂದು ಸ್ಟೋರಿ ಐತೆ ನೋಡು. ಈ ಸುಡ್ತಾ ಇತ್ತು ಸರಿಯಾಗಿ. ಅದಕ್ಕೆಲ್ಲ ವೇಟ್ ಮೇಲೆ ಹೋಗುವ. ಅಲ್ಲಿ ನೋಡು, ಅಲ್ಲಿ ಒಂದೊಂದ್ರೂ ಡಿಫ್ರೆಂಟ್ ಆಗೈತೆ. ಬಟ್ ಅದು ಯಾವ ಲ್ಯಾಂಗ್ವೇಜ್ ಆಗೈತೋ ಗೊತ್ತಿಲ್ಲ. ಫುಡ್ ನಾಟ್ ಅಲೋಡ್ ಇನ್ ದಟ್ ಟೆಂಪಲ್. ಮತ್ತು ಇವರೆಲ್ಲ ಏನು ತಿಂತಾರೆ ಇಲ್ಲಿರೋರು? ನಿನ್ಗೆ ಯಾಕೆ ಆಮೇಲೆ? ಯಾರು ನಮ್ಮ ಮಂದಗಿರಿ ಹಿಲ್ಸಿಗೆ ಬರ್ತಿದ್ರೆ ಈ ಬಟ್ಟೆಗಳು ಹಾಕೊಂಬರ್ಬೇಕಪ್ಪ. ಇಲ್ಲ ಅಲೋ ಮಾಡಲ್ಲ ಒಳಗಡೆ. ಆಯ್ತು ಬಿಡು. ಇವರು ಒಂದಿಬ್ರು ಕ್ಲಿಯರ್ ಆದರೆ ರೋಡಲ್ಲೇ ಕಾಣ್ತೀವಿ. ಇದು ರೋಡು. ಇವರಿಬ್ಬರು ಹೋಗ್ಬಿಟ್ರೆ ಒಳ್ಳೆ ವೀಡಿಯೋ ತೆಗಿಬೋದಾಗಿತ್ತು. ಓಕೆ, ಫೈನಲಿ ಮಂದನಗಿರಿ ಬೆಟ್ಟದಿಂದ ಹೊಡ್ತಿದ್ದೀವಿ. ಹಾಕ್ಬೇಕು ಅಂದರೆ ಸಾವೇ. ಅದು ಈ ಬಿಸಿಲಲ್ಲಿ ಎಲ್ಲ ಕಾಣೆ. ಫೋಟೋಗ್ರಫಿ ಮಾಡ್ತಿರಲ್ಲ, ವಿಡಿಯೋಗ್ರಫಿನೂ ಮಾಡ್ತಿರೋದು. ಫೈನಲಿ ಬುದ್ಧ ಹತ್ರ ಬಂದಿದ್ದೀವಿ. ಕ್ಲೀನ್. ನನ್ನ ಮಗ ನೀನು ಆಚೆ ಹಾಕ್ತಾರೆ ಮತ್ತೆ. ನಾನು ತೆಗಿತೀಯ, ನಾನು ನಿಂತ್ಕೊಂಡೆ. ನನ್ನ ಮಗ ಸೈಡ್ ಬಾ ಅಂತಿದ್ಯಾ? ಫೈನಲಿ ಹೊಡ್ತಿದ್ದೀವಿ ದೇವಸ್ಥಾನದಿಂದ. ನಾವು 8 ರಿಂದ 6 ಗಂಟೆವರೆಗೂ ಅಷ್ಟೇ ಓಪನ್ ಇರೋದು ಇದು. ಈ ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಹೈವೇ ಹೋದ್ರೆ ಒಂಥರ ತಾನೇ. ಹಂಗ ಎಳೆಯೋದು ಗಾಡಿನ. ನೋಡ್ಕೊಂಡು ಹೇಳಿಯಲ್ಲಿ ಎಲ್ಲ ನೋಡ್ಕೊಂಡ್ಬಿಡ್ತಿದ್ದೆ ಗಂಡು. ಇಂಡಿಕೇಟರ್ ಹಾಕಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಏನು ಕಾಣಿಸಲ್ಲ. ನಮ್ಮ ಎಲ್ಲಿಂದ ಬರ್ತೀರಲ್ಲಿ? ಅಮ್ಮನ್ ಇಂಡಿಕೇಟರ್ ಹಾಕ್ಬೇಕಂತ ಗೊತ್ತಾಗಲ್ಲ. ಅಲ್ಲ ಅಷ್ಟು ಜೋರಾಗಿ ಬರ್ತಿದ್ವಿ, ಇಂಡಿಕೇಟರ್ ಹಾಕ್ಬೇಕಂತ ಗೊತ್ತಾಗಲ್ಲ ನಿನಗೆ. ಇಂಡಿಕೇಟರ್ ಹಾಕ್ಬೇಕು. ಅಲ್ಲ ಅಷ್ಟು ದೊಡ್ಡದಾಗ ಗಾಡಿಗಳು ಬರ್ತವೆ. ಯಾವನೇ ಅವನು ಇಂಡಿಕೇಟರ್ ಇಲ್ಲ. ಸ್ವರ್ಗದ ಬಾಗಿಲು ಏರೋಪ್ಲೇನ್
ಏರೋಪ್ಲೇನ್ ಅಲ್ಲೇ ಅಲ್ಲೇ ವಿಂಡ್ ಮಿಲ್ಸ್. ಅದೊಂದಷ್ಟು ಹಾಕೋರಪ್ಪ ಮಸ್ತಾಗಿ. ಓಹೋ, ಇಲ್ಲೆಲ್ಲ ಇದು ವಿಂಡ್ ಮಿಲ್ಲು. ಇಲ್ಲೆಲ್ಲ ಐತಲ್ಲೇ ಜಾಸ್ತಿ ಓಡಾಡ್ತಾವದು. ಇಲ್ಲ ಐತೆ ನೋಡು ವಿಂಡ್ ಮಿಲ್ಸು. ಅದೇ ಇಲ್ಲೇ ನೋಡಿದೆ. ಇಲ್ಲೂ ಮತ್ತೆ ಎಲ್ಲ ಇದೆ. ಇಂಡಿಕೇಶನ್ ಹಾಕೋರು ಇದು. ಇಲ್ಲೇನ ಮಿಸ್ಟಾಗಿ ಟೈರ್ ಹೋಯ್ತು ಅಂದರೆ ಟೈರ್ ಸ್ಲಿಪ್ ಆಗುತ್ತೆ ಇದ್ರ ಮೇಲೆ. ಯಾರನ್ನ ಕರ್ವಲ್ಲಿ ಜಾಸ್ತಿ ಬೆಂಡ್ ಮಾಡೋಕೆ ಹೋದರೆ ಅದ್ರ ಮೇಲೆ ಟೈರ್ ಹೋಯ್ತು ಅಂದಾಗ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಬರುತ್ತೆ ಇದ್ರ ವೈಟ್ ಪಟ್ಟಿ ಮೇಲೆ. ಇದಕ್ಕೆ ಕಾರ್ನರಿಂಗ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಲೈನಿಗೆ ಇಟ್ಟವರಲ್ಲ ವಿಂಡ್ ಮಿಲ್ಲು, ಲೈನಿಗೆ ಅಲ್ಲಿವರೆಗೂ ಇದ್ದಂಗೆ ಐತೆ ಫುಲ್ಲು. ಅದೇ ಒಳ್ಳೆ ದೇವಸ್ಥಾನ ಅಂತಿದ್ದೆ. ನೋಡಿ ಹೋಗ್ತೀವಿ ಒಳಗಡೆ. ಇವ್ರು ಯಾರು ಹೈವೇಯಲ್ಲಿ ಈ ಥರ ಬರಬಾರ್ದು, ಇವರು ರಾಂಗ್ ವೇಯಲ್ಲಿ. ನಿನ್ ಜನ್ಮಕ್ಕೆ ಹೋಗೋ. ತಪ್ಪು ಅದು ಪಕ್ಕದಲ್ಲಿ ಸರ್ವಿಸ್ ರೋಡ್ ಐತೆ, ಸರ್ವಿಸ್ ರೋಡ್ ಬರೋ ಬದಲು ಯಾವನ ಸ್ಪೀಡಾಗಿರ್ತಾನೆ ಹೈವೇಯಲ್ಲಿ ಐತೆ, ಎಷ್ಟು ಟ್ರಾಫಿಕ್ ಬೇರೆ ಕಮ್ಮಿ ಐತೆ. ಇಬ್ಬರು ರಾಂಗ್ ವೇಯಲ್ಲಿ ಬರ್ತಾವ್ರೇನೋ. ರೋಡ್ ಕನ್ಫ್ಯೂಸ್ ಆಗಿದೆ ಐತೆ ಇವ್ರಿಗೆ ಯಾಕೋ. ಗಾಡಿ ಓಡಿಸ್ಬೇಕಾದ್ರೆ ಯಾರನ್ನೇ ನಂಬಿದ್ರು ಈ ಎಕ್ಸೆಲ್ಲು ಮತ್ತು ಇವರು ಹುಡುಗಿ ಗಾಡಿ ಓಡಿಸೋದು ಮಾತ್ರ ನಂಬಿಲ್ಲ. ಎಕ್ಸೆಲ್ ಅವ್ರು ಬರ್ತಾರೆ ಹೆಂಗಂದ್ರೆ ಹಂಗೆ ಬರ್ತಾರೆ. ನೀನು ಹುಡುಗಿರ ಬಗ್ಗೆ ಮಾತಾಡೋಂಗಿಲ್ಲ, ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅದೇನೋ ಮಾಡಕ್ ಹೋದ ಅವನಿಗೆ. ಅವ್ನಿಗೆ ಅದೇನು ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ಅವ್ನಿಗೇನು ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲೇ ಇಟ್ಕೊಂಡ. ಅಜ್ಜಿ ಇವಾಗ ಟೈಮ್ ಬಂತ ಅನ್ಸುತ್ತೆ ನಿಂದು.